ಈಗೆಲ್ಲ ಪದ್ಯಗಳನ್ನ ಪೋಯಮ್ಸ್ ನ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತೀವಿ. ಆದ್ರೆ 90s ಕಿಡ್ಸ್ಗೂ ಈ ಪದ್ಯಗಳಿಗೂ ತುಂಬಾ ದೊಡ್ಡ ನಂಟೆ ಇದೆ. ಎಷ್ಟು ದೊಡ್ಡ ನಂಟು ಅಂದ್ರೆ ನೋಡಿ, ಇವತ್ತು ಅದ್ರ ಬಗ್ಗೆ ವಿಡಿಯೋನೇ ಮಾಡ್ತಾ ಇದೀವಿ. ಯಾಕೆ ಅಷ್ಟು ದೊಡ್ಡ ನಂಟು ಅಂತ ಹೇಳ್ದೆ ಅಂದ್ರೆ, ನಮ್ಗೆಲ್ಲ ಊಟ ಮಾಡಿಸ್ಬೇಕಾದ್ರೆ, ಮಲಗಿಸ್ಬೇಕಾದ್ರೆ, ಭಾಷೆಯನ್ನ ಹೇಳ್ಕೊಡ್ಬೇಕಾದ್ರೂ ಸಹ ಪದ್ಯವನ್ನೇ ಯೂಸ್ ಮಾಡ್ತಿದ್ರು. ಅಂಡ್ ಈ ಪದ್ಯಗಳ ಸೊಗಡೇನ್ ಗೊತ್ತಾ, ಇದನ್ನ ಹಾಡಿನ ಮುಖಾಂತರ ಹಾಡೋದು. ಸೊ ಇವತ್ತು ನೀವು ನಮ್ ಜೊತೆ ಇದನ್ನ ಹಾಡಕ್ಕೆ ಕೇಳಕ್ಕೆ ರೆಡಿನಾ? ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದಿ. ಇದು ಬರೀ ನನಗ್ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಒನ್ ಆಫ್ ದ ಫೇವ್ರೆಟ್ ಪದ್ಯ ಅಂತ ನನಗೆ ಗೊತ್ತಿದೆ. ಇವಾಗೆಲ್ಲ ಮಕ್ಕಳು ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಅಳ್ತಾರೆ, ಆದ್ರೆ ಅವಾಗ ನಾವ್ ಈ ಪದ್ಯವನ್ನ ಕೇಳೇ ಅತ್ಬಿಟ್ಟಿದ್ವಿ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಗೆ. ಒಂದೇ ಕಲ್ಲಲ್ಲಿ ಎರಡ್ ಹಕ್ಕಿ ಅಂತಾರೆ ಗೊತ್ತಾ? ಹಾಗೆ ಒಂದೇ ಪದ್ಯದಲ್ಲಿ ನಾವು ಕನ್ನಡದ ಸಂಖ್ಯೆಯನ್ನು ಕಲಿತ್ವಿ, ಮತ್ತೆ ಬಾಳೆ ಎಲೆಯಲ್ಲಿ ಯಾವ ಆರ್ಡರ್ ಅಲ್ಲಿ ಊಟ ಹಾಕ್ಬೇಕು ಅನ್ನೋದು ಕಲಿತ್ವಿ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಅನ್ನ ಸಾರು. ಪದ್ಯ ಅಂದಿದ್ ಕೂಡಲೇ ನಮ್ಗೆಲ್ಲ ನೆನಪಾಗೋದು GP ರಾಜರತ್ನಂ ಅವರು. ಅಂಡ್ ಅವರು ನೀತಿ ಪದ್ಯಗಳನ್ನಂತೂ ತುಂಬಾ ಚೆನ್ನಾಗಿ ಬರೆಯೋರು. ಅದ್ರಲ್ಲಿ ನಮ್ಗೆಲ್ಲ ತುಂಬಾ ಇಷ್ಟವಾದದ್ದು ಯಾವ್ದು ಹೇಳಿ? ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಆಮೇಲೆ ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಇದೆಲ್ಲ ತುಂಬಾ ಫೇಮಸ್ ಆಗಿತ್ತು. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು, ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತ್ತಿಹಳು. ಪ್ರಾಬಬ್ಲಿ ಇದೇ ಹಾಡಿಂದಾನೆ ನಾವು ಕನ್ನಡದಲ್ಲಿ ಎಲ್ಲಾ ಹೂಗಳಿಗೂ ಏನಂತಾರೆ ಅಂತ ಕಲ್ತಿದ್ದು ಅಲ್ವಾ? ನಾವಷ್ಟು ಚಿಕ್ಕೋರಿದ್ದಾಗ್ಲೂ ನಮಗೂ ಮರ್ಯಾದೆ ಕೊಟ್ಟು ನಮ್ಮನ್ನ ಒಂದ್ ಮದ್ವೆಗೆ ಇನ್ವೈಟ್ ಮಾಡಿದ್ರು. ಕಪ್ಪೆ ಕರಕರ ತುಪ್ಪ ಜಲಿ ಜಲಿ, ಮಾವಿನ ವಾಟೆ ಮರದಲ್ಲಿ ಕೋಟೆ. ಮದ್ವೆ ಯಾವತ್ತು ಅಂತ ನೆನ್ಪಿದೆ ತಾನೆ? ಸಣ್ಣಿ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಇಲ್ಲಿ ನೋಡಿ, ಕುವೆಂಪು ಅವರು ಇದರಲ್ಲಿ ರೈತರನ್ನ ಯೋಗಿಗೆ ಕಂಪೇರ್ ಮಾಡಿದ್ದಾರೆ. ಕವಿಗಳ ಇಮ್ಯಾಜಿನೇಷನ್ ಅದ್ಭುತ ಅಲ್ಲ? ಸುಮ್ನೆ ಹೇಳಿದ್ರ ರವಿ ಕಾಣದನ್ನೆಲ್ಲ ಕವಿ ಕಂಡ ಅಂತ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅಂತ ತುಂಬಾ ಸೊಗಸಾಗಿ ನಮ್ಮ ಭುವನೇಶ್ವರಿ ತಾಯಿ ಬಗ್ಗೆ ಬರ್ದಿದ್ದಾರೆ ಗೋವಿಂದ ಪೈ ಅವರು. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು ಅಂತ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಹಾಡು ಈಗ ಬಂದಿರಬಹುದು. ಆದ್ರೆ KS ನರಸಿಂಹಸ್ವಾಮಿ ಅವರು ಆಗ್ಲೇ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಒಂದು ಪದ್ಯವನ್ನ ಬರೆದಿದ್ರು. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನು ಭಯವಿಲ್ಲ ಅಂತ. ನೆನ್ಪಿದ್ಯಾ? ಇಂಡಿಯಾ ಇಸ್ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್. ಸೊ ಮಕ್ಕಳಿಗೆ ಹಬ್ಬಗಳ ಬಗ್ಗೆ ಅರಿವು ಮೂಡಬೇಕು ಅಂತಾನೆ ಕವಿಗಳು ಹಬ್ಬಗಳ ಬಗ್ಗೆ ಪದ್ಯ ಬರೀತಿದ್ರು. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ನಮ್ಮಯ ನಾಡಿನ ಜನಕ್ಕೆಲ್ಲ. ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು, ನಮ್ಮಯ ನಾಡಿನ ಜನಕ್ಕೆಲ್ಲ. ಇಂಗ್ಲಿಷ್ ಅಲ್ಲಿ ಪರ್ಸಾನಿಫಿಕೇಶನ್ ಇದೆಯಲ್ಲ, ಅಂದ್ರೆ ಜೀವ ಇಲ್ದಿರೋದಕ್ಕೆ ಜೀವ ತುಂಬಿಸೋದು. ಅದನ್ನ ನಮ್ಮ ಕನ್ನಡದ ಕವಿಗಳು ಅರ್ಧ ಕುಡ್ದಿದ್ರು. ಲೈಕ್ ಫಾರ್ ಎಕ್ಸಾಂಪಲ್, ಗಂಟೆಯ ಗೆಳೆಯ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಲಾಕಾರ. ಇನ್ನೊಂದು ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಗಂಟೆಯ ನೆಂಟನೆ ಓ ಗಡಿಯಾರ, ಬೆಳ್ಳಿಯ ಬಣ್ಣದ ಗೋಳಾಕಾರ. ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಅಂಡ್ ಕೆಲವೊಂದು ಪದ್ಯಗಳು ಹೇಳಕ್ಕೂ ಮಜವಾಗಿರೋದು ಅಂಡ್ ಟಂಗ್ ಟ್ವಿಸ್ಟಿಂಗ್ ಆಗಿರೋದು. ಲೈಕ್ ಕೋಟು ಗೀಟು ಹಾಕಿಕೊಂಡು ಹ್ಯಾಟು ಬೂಟು ತೊಟ್ಟಿಕೊಂಡು ಬೂಟಿನಿಂದ ಹೊರಟ ತಮ್ಮ ಡಬ್ ಡಬ್ ಡಬ್. ಅಂಡ್ ಆಟಗಳ ಕುರಿತಾಗಿ ಕೂಡ ಪದ್ಯಗಳಿದ್ವು. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ. ಸೊ ನಾವು ಗಾಳಿಪಟ ಹಾರಿಸ್ಬೇಕಾದ್ರೆಲ್ಲ ಇದೇ ಪದ್ಯವನ್ನೇ ಹಾಡ್ಕೊಂಡು ಹಾರಿಸ್ತಿದ್ವಿ. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ. ಇಷ್ಟೇ ಅಲ್ಲ, ಪಾತರಗಿತ್ತಿ, ಗಿರಿಗಿರಿ ಗಂಡಿ, ನಾಗರ ಹಾವು, ಸಂತಮಣ್ಣ, ಈ ತರ ಸುಮಾರು ಪದ್ಯಗಳಿದ್ವು. ನಾನಂತೂ ಈ ಪದ್ಯಗಳನ್ನ ಹಾಡ್ತಾ ಕೇಳ್ತಾ ಚಿಕ್ಕ ಹುಡುಗಿ ಆಗೋಗಿದ್ದೆ. ನಿಮಗೂ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗಿದ್ರೆ ನಾವು ಈ ವಿಡಿಯೋ ಮಾಡಿ ಸಾರ್ಥಕ ಆಗುತ್ತೆ. ನಿಮ್ಗೆ ಈ ಪದ್ಯಗಳಲ್ಲಿ ಯಾವ ಪದ್ಯ ತುಂಬಾ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.